ಏಪ್ರಿಲ್ 26 ಸಂವಿಧಾನ ಸಂರಕ್ಷಕರ ಸಮಾವೇಶ. ಏಪ್ರಿಲ್ 17ರಂದು ನಗರಕ್ಕೆ ಸಂವಿಧಾನ ಯುವ ಯಾನ ಬೈಕ್ ಜಾಥಾ. ಕಲಬುರಗಿ ಜಿಲ್ಲೆಯ ವಾಡಿಯಿಂದ ಏಪ್ರಿಲ್ 14ರಿಂದ ಏಪ್ರಿಲ್ 25ರವರೆಗೆ ಬೈಕ್ ಜಾಥಾ ಮೂಲಕ ಸಂವಿಧಾನದ ಜಾಗೃತಿ ಎಂಬ ಯುವಯಾನ ಮೂಲಕ ಏಪ್ರಿಲ್ 17ರಂದು ಸಿಂಧನೂರು ನಗರಕ್ಕೆ ತಲುಪಿದ ಹಿನ್ನೆಲೆಯಲ್ಲಿ ನಗರದ ಭೀಮ ಬಂಧುಗಳು, ಪ್ರಗತಿಪರ ಸಂಘಟನೆ ಮುಖಂಡರು ಸಂವಿಧಾನ ಯುವಯಾನವನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡು ಏಪ್ರಿಲ್ 26ರಂದು ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನ ಆವರಣದ ಹೈಸ್ಕೂಲ್ ಬಳಿ ನಡೆಯುವ ಸಂವಿಧಾನ ಸಂರಕ್ಷಕ ಸಮಾವೇಶಕ್ಕೆ ಭೀಮ ಬಂಧುಗಳು ಹಾಗೂ ಪ್ರಗತಿಪರ ಸಂಘಟಕರು, ಚಿಂತಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಎಂದು ಮಾತನಾಡಿದ್ದು ಹೀಗೆ. ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರು ಸ್ಪರ್ಶಿಸಿರ್ತಕ್ಕಂಥ ಈ ವಾಡಿಯಲ್ಲಿ, ಗುಲ್ಬರ್ಗ ಜಿಲ್ಲೆಯ ವಾಡಿಯಿಂದ ಏಪ್ರಿಲ್ 14ರಿಂದ ದೇಶಪ್ರೇಮಿ ಯುವ ಆಂದೋಲನ ಸಿಂಧನೂರಿಗೆ ಬಂದು ತಲುಪಿದೆ. ಈ ಒಂದು ಸಿಂಧನೂರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಬಡಿಗೇರ ಹಿರಿಯರ ಆದಿಯಾಗಿ ಎಲ್ಲ ಯುವಜನರು, ಉಪನ್ಯಾಸಕರು, ದಲಿತ ಪರ ಹೋರಾಟಗಾರರು, ಪ್ರಗತಿಪರರು ಎಲ್ಲರೂ ಕೂಡ ಸೇರಿದ್ರು. ಆ ಸಂದರ್ಭದಲ್ಲಿ ನಾವು ಈ ರೀತಿಯಲ್ಲಿ ಒಂದು ದೇಶಪ್ರೇಮಿ ಯುವ ಆಂದೋಲನ ಸಿಂಧನೂರು ನಗರಕ್ಕೆ ಬರ್ತಾ ಇದೆ ಅಂತೇಳಿ ಹೇಳಿದಾಗ, ಬಹುಶಃ ಇವತ್ತಿನ ದಿನ ನಾವು ನೋಡಿದಾಗ ಭಾಳ ಅತ್ಯಂತ ಅದ್ದೂರಿಯಾಗಿ ನಮ್ಮನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ. ಈ ಒಂದು ನೇತೃತ್ವವನ್ನು ಅಫ್ಘಾನ್ ಹನುಮಂತಣ್ಣವರಿಗೆ ಒಪ್ಪಿಸಿದ್ವಿ. ನಾವು ಅದನ್ನು ಭಾಳ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ವಾಡಿ ಎನ್ನುವಂಥ ಸ್ಥಳಕ್ಕೆ ತಮ್ಮ ಚಳುವಳಿಯ ಕಾಲಘಟ್ಟದಲ್ಲಿ ಭೇಟಿ ನೀಡಿದ್ದಾರೆ. ಅಲ್ಲಿಂದ ಸುಮಾರು 2500 ಹೆಚ್ಚು ಸಂವಿಧಾನ ಉಳಿಸಿ ಆಂದೋಲನ ಭಾಗವಾಗಿ, ಯುವ ಆಂದೋಲನದ ಭಾಗವಾಗಿ ಯುವಯಾನ ಅಂತೇಳಿ ಕೈಗೊಂಡು ಅನೇಕ ಊರುಗಳನ್ನು, ಬೀದರ್ ಜಿಲ್ಲೆಯ ಅನೇಕ ಊರುಗಳನ್ನು, ಗುಲ್ಬರ್ಗ ಜಿಲ್ಲೆಯ ಅನೇಕ ಊರುಗಳನ್ನು ನಾವು ಇವತ್ತು ಗಮನಿಸ್ತಿದ್ದೀವಿ. ದೇಶದೆಲ್ಲೆಡೆ ಸಂವಿಧಾನ ಇವತ್ತು ಮುಂದಿದ್ದಾಗ್ತಿದೆ. ಸಂವಿಧಾನದಲ್ಲಿರುವಂಥ ಹಕ್ಕುಗಳು ಒಂದೊಂದಾಗಿ ಮೊಟಕುಗೊಳ್ತಾ ಇದ್ದಾವೆ. ಸಂವಿಧಾನದ ಹಕ್ಕುಗಳು ಒಂದೊಂದಾಗಿ ನಮ್ಮಿಂದ ಕಸಿದುಕೊಳ್ಳುವಂಥ ಕೆಲಸ ಇವತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಬಂಧುಗಳೇ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಜನರಿಗೆ ಸಿಗಲಿದ್ದಂಥ ಹಲವಾರು ಮತ್ತೇನು ಹಕ್ಕುಗಳನ್ನು ಕೂಡ ಸಂವಿಧಾನದಲ್ಲಿ ಮಾಡುವಂತಹ ಏನು ಕುತಂತ್ರ ಸರ್ಕಾರಗಳು ಕಸಿದುಕೊಳ್ಳುವ ಮುಖಾಂತರ ವಿದ್ಯಾರ್ಥಿ ಜನರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ, ಮಹಿಳೆಯರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ, ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ, ದಲಿತರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಇವತ್ತು ದಲಿತರನ್ನ, ಶೋಷಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದ ವರ್ಗದವರನ್ನ ಇವತ್ತು ಮೂಲೆಗುಂಪು ಮಾಡುವಂಥ ಕುತಂತ್ರ ಕೂಡ ಇವತ್ತು ಮೇಲ್ಜಾತಿ, ಮೇಲ್ವರ್ಗ ಮತ್ತು ಆಳುವ ವರ್ಗಗಳು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಭಾರತ ದೇಶ ಆಳುವ ಸರ್ಕಾರಗಳು ದಲಿತರ ಉದ್ಧಾರವನ್ನು ಬಯಸೋದಿಲ್ಲ. ಭಾರತ ದೇಶದ ಆಳುವ ಸರ್ಕಾರಗಳು ಮುಸ್ಲಿಮರ ಹೇಳಿಕೆಯನ್ನು ಸಹಿಸ್ತಾ ಇಲ್ಲ, ಹಿಂದುಳಿದ ವರ್ಗಗಳ ಹೇಳಿಕೆ ಸಹಿಸ್ತಲ್ಲ. ಆ ನಿಟ್ಟಿನಲ್ಲಿ ಸಂವಿಧಾನದ ಮೇಲೆ ಅವರು ದಾಳಿಯನ್ನು ಮಾಡ್ತಾ ಸಂವಿಧಾನದಲ್ಲಿರುವಂಥ ನಮ್ಮ ಹಕ್ಕುಗಳನ್ನು, ಆಶಯಗಳನ್ನು ಕಸಿದುಕೊಳ್ಳುವ ಮುಖಾಂತರ ನಮ್ಮ ಹಕ್ಕುಗಳನ್ನು ಅವರು ಕಸಿದುಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತೇಳಿ ಒಂದು ದೊಡ್ಡ ಮಟ್ಟದ ಒಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಯುವಜನರೆಲ್ಲ ಕೂಡಿ ಇವತ್ತು ಸಂವಿಧಾನ. ಈ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಪೂಜಾರಿ, ಎಚ್.ಎನ್. ಬಡಿಗೇರ್, ಮೌನೇಶ್ ಜಾಲ್ವಾಡ್ಗಿ, ನಾರಾಯಣ ಬೆಳಗುರ್ಕಿ, ಹನುಮಂತ ಹಂಪನಾಳ್, ಚಿಟ್ಟಿಬಾಬು, ಬಸವರಾಜ್ ಬಾರ್ದಲಿ, ಬಿ.ಎನ್. ಯಾರದಿಹಾಳ್, ರಮೇಶ್ ಪಾಟೀಲ್ ಬೆರ್ಗಿ, ಆಲಂ ಪಾಷಾ ಬುದಿಹಾಳ್, ಹುಲ್ಗೊಪ್ಪ ಸೋಮಲಾಪುರ್, ಮುತ್ತು ಸಾಗರ್, ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.